ನನಗೇನು ಕೇಳಿಸ್ತಾನೆ ಇಲ್ಲ ಅದು ಕ್ವಶನ್. ಆ ಪ್ರಶ್ನೆ ನನಗೆ ಕೇಳಿಸ್ತಾನೆ ಇಲ್ಲ. ಸಾಧ್ಯನೇ ಇಲ್ಲ. ಅಲ್ಲ, ನನಗೆ ಕೇಳಿಸ್ತಾನೆ ಇಲ್ಲ. ಬೇರೆ ಪ್ರಶ್ನೆ ಕೇಳಿ. ಈಗ ಹೇಳ್ತೀನಿ. ಅಲ್ಲ, ನೀವು ಫಸ್ಟ್ ಪ್ರಶ್ನೆ ಕೇಳಿ ಉತ್ತರ ಅನ್ನೋದು ಇಲ್ಲ, ಅದು ಕೇಳಿಸೋದು ಇಲ್ಲ. ಈ 2 ವರ್ಷ ಕಳೀತಾ ಇದೆ ನಮ್ಮ ಸರ್ಕಾರ. ಒಂದು ಚಿಂತನೆ ನಡೀತಾ ಇದೆ. ಫೋನ್ ಆಮೇಲೆ. ಒಂದು ಚಿಂತೆ ನಡೀತಾ ಇದೆ. ಏನಂತ ಹೇಳಿದ್ರೆ, ಈ 2 ವರ್ಷ ಆದಮೇಲೆ ಕೆಲವು ಮಂತ್ರಿಗಳನ್ನ ಪಕ್ಷಕ್ಕೆ ನಿಯೋಜನೆ ಮಾಡಿ ಮುಂದಿನ ಚುನಾವಣೆ ತಯಾರಿಗೆ ಅವ್ರನ್ನ ಬಳಕೆ ಮಾಡಬೇಕಂತ ಒಂದು ಚಿಂತನೆ ಹೈಕಮಾಂಡಲ್ಲೂ ಮತ್ತು ಇಲ್ಲಿ ರಾಜ್ಯದಲ್ಲಿ ನಡೀತಾ ಇದೆ. ಅದರಿಂದ ಈ ನವೆಂಬರ್ 2 ವರ್ಷ ಆದಮೇಲೆ, ಈ 20ಕ್ಕೆ 2 ವರ್ಷ ಆಗುತ್ತೆ. ಅದಾದಮೇಲೆ ಕೆಲವು ಮಂತ್ರಿಗಳನ್ನ ಮಾಡಿಬಿಟ್ಟು ಹೊಸಬರನ್ನ ಮಂತ್ರಿ ಮಾಡುತ್ತಾ ಚಿಂತೆ ನಡೀತಾ ಇದೆ. ಅಂತಿಮವಾಗಿ ಮುಖ್ಯಮಂತ್ರಿ ಮತ್ತು EICC ತೀರ್ಮಾನ ತಗೊಳ್ಳುತ್ತೆ. ಕಾಲಗರ್ಭದಲ್ಲಿ ಏನೇನು ಅಡಗಿರ್ತದೆ ಯಾರು ಗೊತ್ತಿಲ್ಲ. ಹೋಪಲ್ಲ 2023ರಲ್ಲಿ ನಾನು ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಸುಮಾರು 3 ವರ್ಷ ದುಡಿದಿದ್ದೀವಿ. ಸನ್ಮಾನ್ಯ DK ಶಿವಕುಮಾರ್ ಅಧ್ಯಕ್ಷರು, ನಾನು ಕಾರ್ಯಾಧ್ಯಕ್ಷ. 23 ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 4 ವರ್ಕಿಂಗ್ ಪ್ರೆಸಿಡೆಂಟ್ನ ಮಂತ್ರಿಗಳು ಮಾಡಬೇಕಂತ ಚರ್ಚೆ ನಡೀತಾ ಇತ್ತು. ಆದರೆ 3 ಜನ ಮಾತ್ರ ಮಾಡೋದು ನನ್ನನ್ನು ಬಿಟ್ಬಿಟ್ಟು. ಅದು ಯಾಕೆ ಬಿಟ್ಟು ಅಂತ ಇವತ್ತು ನನಗೆ ಗೊತ್ತಿಲ್ಲ. ನಾನು ವರ್ಕಿಂಗ್ ಪ್ರೆಸಿಡೆಂಟ್ ಜನರಲ್ ಅಡ್ಮಿನಿಸ್ಟ್ರೇಷನ್ ಆರ್ಗನೈಸೇಷನ್ ಇದ್ದೆ. 3 ವರ್ಷ ಪ್ರಾಮಾಣಿಕವಾಗಿ ನಾವು ಸರ್ಕಾರ ವಿರುದ್ಧ ಹೋರಾಟ ಮಾಡಿದ್ವಿ. ಅದು ಅವಕಾಶ ಸಿಗಲಿಲ್ಲ. ಅದೊಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಾವು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಬಾರಿ ಸಂಪುಟ ಪೂಜೆಯಲ್ಲಿ ನನಗೆ ಸಚಿವಾದಂಥ ಅವಕಾಶ ಸಿಗ್ಬೋದು ಅಂತ ವಿಶ್ವಾಸ ವ್ಯಕ್ತಪಡ್ತಾ ಇದ್ದೀನಿ. 44 ವರ್ಷ ಪಕ್ಷಕ್ಕಾಗಿ ದುಡಿದಿದ್ದೀನಿ. ಈ ಸರ್ಕಾರ ಅಧಿಕಾರ ಬರುವ ಹಿನ್ನೆಲೆಯಲ್ಲಿ ನಮ್ಮಂಥವ್ರ ಪಾತ್ರ ಕೂಡ ಇದೆ. ಅದರಿಂದ ವರಿಷ್ಠರು ಈ ಸಲ ಹಾಗೂ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ ಈ ಸಲ ಅವಕಾಶ ಮಾಡಿಕೊಡ್ತಾರೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದೆ. ಏನು ಮಾಡೋಕ್ಕಾಗಲ್ಲ, ಕೇಂದ್ರಕ್ಕೆ ನಮ್ಮ EICC ಎಲ್ಲ ಗೊತ್ತಿದೆ. ಅದರಿಂದ ಅದೇನು ಹಕ್ಕೊತ್ತಾಯ ಅಲ್ಲ. ನಮ್ಮ ಏನು ಕೆಲಸ ಮಾಡಿದ್ದೀವಿ ಅದಕ್ಕೆ ಪ್ರಾಮುಖ್ಯತೆ ಸಿಗಬೇಕು. ಹಿನ್ನೆಲೆಯಲ್ಲಿ ಕ್ಯಾಬಿನೆಟ್ ಬರುವಾಗ ಆಗ್ಬೋದು ಅಂತ ವಿಶ್ವಾಸ ಇದೆ. ಮುಖಂಡರ ಮೇಲೆ ನಂಬಿಕೆ.